ಉಡುಪಿ, ಶಿವಮೊಗ್ಗ, ಮಂಗಳೂರನ್ನ ಸೂಕ್ಷ್ಮವಾಗಿ ನೋಡ್ತೇವೆ. ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಲಾಗತ್ತೆ. ಯಾವ ಕ್ರಮ ಅಂತ ಹೇಳಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗಲಾಟೆ ಪ್ರಕರಣಗಳನ್ನು ಹತ್ತಿಕ್ಕದೆ ಬಿಡೋದೇ ಇಲ್ಲ. ಎಲ್ರಿಗೂ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸೊ ಕೆಲವು ಪ್ರದೇಶಗಳನ್ನು, ಕೆಲವು ವಿಚಾರಗಳನ್ನು ಸೆನ್ಸಿಟಿವ್ ಆಗಿ ನೋಡ್ತೀವಿ. ಜೊತೆಗೆ ಯಾರ್ಯಾರು ಈ ಥರದ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೋ ಅವರ ವಿರುದ್ಧ ಮುಲಾಜಿಲ್ದೇನೆ ಕ್ರಮ ಕೈಗೊಳ್ತೀವಿ. ಗಲಾಟೆ ಪ್ರಕರಣಗಳನ್ನು ಹತ್ತಿಕ್ಕದೆ ಬಿಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಮುಲಾಜಿಲ್ದೆ ಅಂತಂದ್ರೆ ಏನ್ ಸರ್ ಅಂತ ಕೇಳೋದಕ್ಕೆ ಅದನ್ನ ಈಗ ಹೇಳಲ್ಲ ಅಂತ ಹೇಳಿದ್ದಾರೆ. ಮೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ದೇವೆ. ಶಿವಮೊಗ್ಗ ಮತ್ತು ಉಡುಪಿ ಮತ್ತು ಮಂಗಳೂರು. ಆ ಜಿಲ್ಲೆಗಳಲ್ಲಿ ಹೆಚ್ಚು ಫೋಕಸ್ ಮಾಡಿ ನಾವು ಮಾಡ್ತೇವೆ. ಭಾಳ ವಿದ್ಯಾವಂತರಿದ್ದಾರೆ, ಭಾಳ ಬುದ್ಧಿವಂತರಿದ್ದಾರೆ. ಒಳ್ಳೆಯ ಜಿಲ್ಲೆ, ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಭಾಳ ಅವಕಾಶಗಳಿರುವಂಥ ಜಿಲ್ಲೆ. ಅದಕ್ಕಾಗಿ ನಾವು ಅದನ್ನು ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ. ಅಲ್ಲ, ನಾವು ಮಾಡಲೇಬೇಕಲ್ಲ, ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡಬೇಕು ನಾವು. ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಮೂರು ಕಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಆಂಟಿ ಕಮ್ಯುನಲ್ ಪಡೆ ಬಹಳ ಬೇಗ ರಚನೆ ಮಾಡಬೇಕಾಗಿತ್ತು, ಬಟ್ ಫೈನಲಿ ರಚನೆ ಮಾಡಿದ್ದಾರೆ. ಸೊ ಇದರ ಕೆಲಸ ಕಾರ್ಯ ಯಾವ ರೀತಿ ಆಗಿರುತ್ತೆ? ಈಗ ನಾವು ಕರಾವಳಿ ಭಾಗದಲ್ಲಿ ನೋಡಿದಾಗ ಈ ಪ್ರತಿಕಾರದ ಹತ್ಯೆಗಳು ಮಿತಿ ಮೀರ್ತಾ ಇದೆ. ಸೊ ಇದು ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ? ಒಂದು, ಗೃಹ ಇಲಾಖೆ, ಗೃಹ ಸಚಿವರು ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಈ ವಿಚಾರದಲ್ಲಿ? ಸಂಪರ್ಕ ಕಡಿತವಾಗಿದೆ. ನೋಡಿ, ಸರ್ಕಾರದಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಈ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಮುಲಾಜೆ ಇಲ್ಲದೇ ಕ್ರಮವನ್ನು ಕೈಗೊಳ್ತೀವಿ, ಯಾವ ಥರ ಕ್ರಮ ಅನ್ನೋದನ್ನು ಈಗ ಸದ್ಯಕ್ಕೆ ಹೇಳಲ್ಲ ಅನ್ನೋದನ್ನು ಹೇಳಿದ್ದಾರೆ. ಕೆಲವು ಪ್ಲೇಸಸ್ಗಳನ್ನು ನಾವು ಸೆನ್ಸಿಟಿವ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಆ ವಿಚಾರವನ್ನು ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಸೆನ್ಸಿಟಿವ್ ಅಂತಲೇ ನಾವು ಅದನ್ನು ಪರಿಗಣಿಸ್ತೀವಿ, ಬಟ್ ಯಾರೇ ತಪ್ಪು ಮಾಡಿದ್ರು ಅವ್ರ ವಿರುದ್ಧ ಆ್ಯಕ್ಷನ್ ಅಂತೂ ಪಕ್ಕಾ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಸೊ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇತ್ತು, ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳಾಗ್ತಾ ಇತ್ತು. ಅದು ಕೋಮು ಗಲಭೆಯಿಂದ ಹಿಡಿದು ನೈತಿಕ ಪೊಲೀಸ್ಗಿರಿಯಿಂದ ಹಿಡಿದು ನಾನಾ ರೀತಿಯಾದಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಹಾಗಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆಯಾ? ಪೊಲೀಸ್ ಇಲಾಖೆ ದುರ್ಬಲ ಆಗ್ಬಿಟ್ಟಿದೆಯಾ? ಈ ಪ್ರಶ್ನೆಗಳೆಲ್ಲ ಹುಟ್ಕೊಳ್ತಾ ಇತ್ತು. ಒಂದು ಭದ್ರತೆ ಅನ್ನೋದು ಬೇಕಲ್ವಾ? ನಾವು ಯಾವುದೋ ಜಿಲ್ಲೆಯಲ್ಲೋ ಯಾವುದೋ ಊರಲ್ಲೋ ಓಡಾಡ್ತಾ ಇದ್ದೀವಿ ಅಂತಂದರೆ ಭದ್ರತೆ ಅನ್ನೋದು ಇರಬೇಕು. ರಾತ್ರೋರಾತ್ರಿ ಮರ್ಡರ್ಗಳಾಗತ್ತೆ, ನೈತಿಕ ಪೊಲೀಸ್ಗಿರಿಗಳು ನಡೆಯುತ್ತೆ, ಅಟ್ಯಾಕ್ಸ್ ಆಗುತ್ತೆ, ಹಲ್ಲೆ ಆಗುತ್ತೆ. ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ಮೈ ಮರ್ತಿದ್ದು ಇದೆ, ಕೆಲವು ಕೇಸಸ್ಗಳು ಆಗಿದ್ದೂ ಇದೆ. ಹೀಗಿರಬೇಕಾದ್ರೆ ಅದಕ್ಕೆ ಅಂತ ಏನು ಕ್ರಮ ಕೈಗೊಂಡಿದೆ ಈ ಸರ್ಕಾರ? ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಇದೆಲ್ಲದಕ್ಕೂ ಕಡಿವಾಣ ಹಾಕ್ತೀವಿ ಅಂತಲೇ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದು. ನೈತಿಕ ಪೊಲೀಸ್ಗಿರಿಯನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀವಿ ಅಂತಲೇ ಹೇಳ್ಕೊಂಡು ಬಂದಿದ್ದು. ಸೊ ಹಾಗಾಗಿ ಏನಾದರೂ ಒಂದು ಕ್ರಮ ಆಗಬೇಕು ಅನ್ನೋದಿತ್ತು, ಈಗ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಆಂಟಿ ಕಮ್ಯುನಲ್ ಪಡೆ ಫೈನಲಿ ರಚನೆ ಆಗಿದೆ. ಯಾವ ರೀತಿಯಾಗಿ ಇದು ಕೆಲಸ ಮಾಡುತ್ತೆ, ಜೊತೆಗೆ ಫೈನಲಿ ಇದೊಂದು ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗಾದ್ರೂ ಈ ಸೆನ್ಸಿಟಿವ್ ಪ್ಲೇಸಸ್ ಅಂತ ನಾವು ಏನು ಹೇಳ್ತೀವಿ, ಉಡುಪಿ, ಶಿವಮೊಗ್ಗ ಈ ಭಾಗಗಳಲ್ಲಿ ಜನ ಆರಾಮಾಗಿರ್ಬೋದಾ, ಹೇಗೆ ಅಂತ? ಖಂಡಿತ ನೀತಿ. ಈ ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಹತ್ಯೆಗಳಾಗತ್ತೆ. ಒಂದು ಕೋಮಿನ ಹತ್ಯೆ ಆದಂತ ಸಂದರ್ಭದಲ್ಲಿ ಒಂದು 10-15 ದಿನಗಳ ಅಂತರದಲ್ಲಿ ಮತ್ತೊಂದು ಕೋಮಿನ ಹತ್ಯೆ ಕೂಡ ಆಗ್ತಾ ಇದೆ. ಸೊ ಇದು ಕೋಮು ಸಂಘರ್ಷ ಅಲ್ಲಿ ಪದೇ ಪದೇ ಕಂಡು ಬರ್ತಾನೆ ಇದೆ. ಕಳೆದ 7-8 ವರ್ಷಗಳಿಂದಲೂ ಕೂಡ ಅದರ ಪ್ರಮಾಣ ಕೂಡ ಹೆಚ್ಚಾಗ್ತಾನೆ ಇದೆ. ಯಾವುದೇ ಸರ್ಕಾರಗಳಿರ್ಲಿ ಅಲ್ಲಿ ಅದನ್ನ ನಿಯಂತ್ರಣಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಬೇರೆ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಜನಸಾಮಾನ್ಯರಿಗೂ ಕೂಡ ಸಾಕಷ್ಟು ಆತಂಕ ಮತ್ತೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ಮಂಗಳೂರಿನಲ್ಲಿ ಆಗಿರುವಂತಹ ಹತ್ಯೆ ಪ್ರಕರಣ ಮತ್ತೆ ಕೋಮು ಸಂಘರ್ಷಕ್ಕೆ ಕಾರಣ ಆಗಬಹುದು ಅನ್ನುವಂತ ಎಚ್ಚರಿಕೆ ಈಗ ಸರ್ಕಾರ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಳೆದ 1 ತಿಂಗಳಲ್ಲಿ ಈಗ 2 ಹತ್ಯೆ ಪ್ರಕರಣಗಳು ಅಲ್ಲಿ ಆಗಿರುವಂತದ್ದು, 2 ಸಮುದಾಯಗಳ ಯುವಕರನ್ನ ಹತ್ಯೆ ಮಾಡಿರುವಂತದ್ದು. ಸೊ ಆ ಒಂದು ಕಾರಣಕ್ಕೆ ಈಗ ಇದಕ್ಕೆ ಸಂಪೂರ್ಣವಾಗಿ ನಾವು ಕಡಿವಾಣವನ್ನ ಹಾಕ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. ಇದೀಗ ಮೊದಲು ನಕ್ಸಲಿಸಂ ಏನು ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು, ಅದನ್ನ ಕಡಿವಾಣ ಹಾಕ್ಬೇಕು ಅನ್ನುವಂತ ಕಾರಣಕ್ಕೆ ಒಂದು ಆಂಟಿ ನಕ್ಸಲ್ ಪಡೆಯನ್ನ ರಚನೆ ಮಾಡಲಾಗಿತ್ತು.
ಈಗ ನಕ್ಸಲರು ಶರಣಾದ ಬಳಿಕ ಆ ಪಡೆಯನ್ನ ವಿಸರ್ಜನೆ ಮಾಡಬೇಕಾಗಿತ್ತು, ಆದ್ರೆ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಬರಲಾಗಿತ್ತು. ಇದೀಗ ಅದೇ ಪಡೆಯನ್ನ ಇಲ್ಲಿ ಕಮ್ಯುನಲ್ ವೈಲೆನ್ಸ್ ಏನಾಗ್ತಾ ಇದೆ ಇದನ್ನ ಹದ್ದುಬಸ್ತಿನಲ್ಲಿಡೋದಕ್ಕೆ ಈ ಪಡೆಯನ್ನೇ ಬಳಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿದೆ. ಏನು ಆಂಟಿ ನಕ್ಸಲ್ ಫೋರ್ಸ್ ಕೆಲಸ ಮಾಡ್ತಾ ಇತ್ತು ಆ ಭಾಗದಲ್ಲಿ, ಕಾರ್ಕಳ, ದಕ್ಷಿಣ ಕನ್ನಡ, ಬೆಳ್ತಂಗಡಿ, ಶಿವಮೊಗ್ಗ ಈ ಭಾಗದಲ್ಲಿ, ಅದೇ ಪಡೆ ಇದೀಗ ಕರಾವಳಿ ಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಕಟ್ಟೆಚ್ಚರವನ್ನ ವಹಿಸಲಿದೆ. ಯಾರು ಕೋಮುದ್ವೇಷದ ಭಾಷಣಗಳನ್ನ ಮಾಡ್ತಾರೆ ಅಥವಾ ಇಂತಹ ಒಂದು ಅಪಾಯದ ಸುಳಿವುಗಳು ಏನು ಸಿಗುತ್ತೆ ಅದರ ಬೇರೆ ಸಮೇತ ಕಿತ್ತು ಹಾಕುವಂತ ಒಂದು ಪ್ರಯತ್ನದ ಭಾಗವಾಗಿ ಈ ಕಾರ್ಯಪಡೆ ಇನ್ನು ಮುಂದೆ ಕೆಲಸವನ್ನ ಮಾಡಲಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಬೆಳಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಪಡೆಯನ್ನ ಇದಕ್ಕೆ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ಹಾಗಾಗಿ ದಕ್ಷಿಣ ಕನ್ನಡ, ಉಡುಪಿ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಆ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕೋಮು ಸಂಘರ್ಷವನ್ನ ತಡೆಯುವಂತ ಒಂದು ಪ್ರಯತ್ನವನ್ನ ಈ ಹೊಸ ಕಾರ್ಯಪಡೆ ಮಾಡಲಿದೆ ಅನ್ನುವಂತ ಮಾಹಿತಿಗಳನ್ನ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ನೋಡ್ಬೇಕಾಗತ್ತೆ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡುತ್ತೆ, ಮತ್ತೆ ಇದಕ್ಕೆಲ್ಲವನ್ನು ಕೂಡ ಕಡಿವಾಣ ಹಾಕುತ್ತಾ ಆ ಭಾಗದಲ್ಲಿ ಏನು ಆತಂಕ ಮತ್ತೆ ಭಯದಲ್ಲಿ ಜನ ದಿನವನ್ನ ದೂಡ್ತಾರೆ, ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕನ್ನ ಹಾಕಿ ಶಾಂತಿ ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಉತ್ತಮವಾದಂತ ಒಂದು ಪ್ರಯತ್ನವನ್ನ ಈ ಕಾರ್ಯಪಡೆ